ಇಂಟರ್ವ್ಯೂ ಅಲ್ಲಿ ಜಸ್ಟ್ ಫುಟ್ಬಾಲ್ ಬಗ್ಗೆ ಮಾತಾಡ್ಕೊಂಡು ನನ್ನ ಫ್ರೆಂಡ್ ಒಬ್ಬಂದು ಪ್ಲೇಸ್ಮೆಂಟೇ ಆಗೋಯ್ತು. ರೇರ್ ಕೇಸೇನೆ, ಬಟ್ ಇದರಿಂದ ಒಂದು ಲರ್ನಿಂಗ್ ಇದೆ. ವೆಲ್ಕಮ್ ಟು ಡೇ 5 ಆಫ್ ಇನ್ಕ್ರೀಸಿಂಗ್ ಯುವರ್ ಪ್ಲೇಸ್ಮೆಂಟ್ ಲಕ್. ನೋಡಿ, ಇಂಟರ್ವ್ಯೂವರ್ಸ್ ಕೂಡ ನಮ್ಮ ಹಾಗೆ ಮನುಷ್ಯರೇ. ಅವ್ರಿಗೆ ಆದಂತ ಹಾಬೀಸ್, ಲೈಕ್ಸ್, ಡಿಸ್ಲೈಕ್ಸ್, ರಿಲೇಶನ್ಶಿಪ್ಸ್ ಎಲ್ಲ ಇರುತ್ತೆ ಅಲ್ವಾ. ನೀವು ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡಬೇಕು. ಅವರು ಇಂಟರ್ವ್ಯೂನ ಡ್ರೈವ್ ಮಾಡೋ ಬದಲು ನೀವು ಇಂಟರ್ವ್ಯೂನ ಡ್ರೈವ್ ಮಾಡಬೇಕು. ನಿಮ್ಗೆ ಯಾವ ಕ್ವಶನ್ ಬೇಕೋ ಅದನ್ನ ಇಂಟರ್ವ್ಯೂವರ್ ಕೈಲಿ ನೀವು ಕೇಳಿಸ್ಬೇಕು. ಇದನ್ನ ಮಾಡೋದು ಹೇಗೆ? ಇದಕ್ಕೆ 2 ಇಂಪಾರ್ಟೆಂಟ್ ಮೆಥಡ್ಸ್ ಇದೆ. ಒಂದೇನು, ಅವರು ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್ ಅನ್ನೋ ಕ್ವಶನ್ ಕೇಳ್ತಾರಲ್ಲ, ಅವಾಗ ಅವರು ಜಸ್ಟ್ ಟೆಕ್ನಿಕಲ್ ಆನ್ಸರ್ನ ಕೇಳ್ತಾ ಇರಲ್ಲ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಅವರು ಟ್ರೈ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ನಿಮ್ಮ ಹಾಬೀಸ್ನ ಇನ್ಕ್ಲೂಡ್ ಮಾಡಿ. ಏನು ಇಂಟರ್ವ್ಯೂವರ್ ಇಷ್ಟ ಪಡ್ಬೋದು, ಅದನ್ನ ನೀವೇನು ಮಾಡಿದ್ದೀರಾ ಅಂತ ನಿಮ್ಗೆ ಅನ್ಸುತ್ತೋ, ಅದು ನೀವು ಸ್ವಲ್ಪ ಸ್ಕಿಲ್ ಇರಬೇಕು, ಅದನ್ನ ನೀವು ಇನ್ಕ್ಲೂಡ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ, ಅವ್ರಿಗೆ ಹಿಂಟ್ ಕೊಡಿ, ನನಗೆ ಇದು ಗೊತ್ತು, ಇದ್ರ ಬಗ್ಗೆ ಕೇಳಿ ಅನ್ನೋ ತರ. ಸೊ ಅವಾಗ ಅವರು ಸ್ವಲ್ಪ ನಿಮ್ ಜೊತೆ ಕನೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನನಗೆ ಕ್ರಿಕೆಟ್ ಬಗ್ಗೆ ಮಾತಾಡೋರು ಕಂಡ್ರೆ ಇಷ್ಟ ಅಂದ್ರೆ ಅವ್ರ ಜೊತೆ ಜಾಸ್ತಿ ಮಾತಾಡ್ತೀನಿ ಅಲ್ವಾ, ಅದೇ ರೀತಿ ಇಂಟರ್ವ್ಯೂ ಅಲ್ಲೂ ಸಹ ಆಗುತ್ತೆ. ಇದು ಒಂದು. ಇನ್ನೊಂದೇನು, ಎಲ್ಲಾ ಕ್ವಶನ್ಗೂ ನೀವು SAR ಅನ್ನೋ ಒಂದು ರೂಲ್ ನ ಯೂಸ್ ಮಾಡಿ. ಏನ್ ಸಿಚುವೇಶನ್ ಇತ್ತು, ಅದಕ್ಕೆ ಏನ್ ಆಕ್ಷನ್ ತಗೊಂಡ್ರಿ, ಆ ಆಕ್ಷನ್ ಇಂದ ಏನ್ ರಿಸಲ್ಟ್ ಬಂತು, ಇದನ್ನ SAR ಮೆಥಡ್ ಅಂತೀವಿ. ಇದನ್ನ ಯೂಸ್ ಮಾಡೋದ್ರಿಂದ ಅಲ್ಲಿ ಸಿಚುವೇಶನ್ ಹೇಳುವಾಗ ನೀವು ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡ್ಬೋದು, ನಿಮ್ಮ ಹಾಬೀಸ್ ಬಗ್ಗೆ ಎಲ್ಲ ಇನ್ಕ್ಲೂಡ್ ಮಾಡ್ಬೋದು. ಅಂಡ್ ಯಾರಿಗೆ ಗೊತ್ತೋ ಆ ಹಾಬಿನ ಇಂಟರ್ವ್ಯೂವರ್ ಕೂಡ ಹಾಬಿ ಆಗಿ ಇಟ್ಕೊಂಡಿದ್ರೆ ನೀವು ಜಾಸ್ತಿ ಮಾತಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಕನೆಕ್ಟ್ ಆಗುವಂಥ ಚಾನ್ಸ್, ನಿಮ್ಮನ್ನ ಅವರು ವ್ಯಾಲ್ಯೂ ಮಾಡುವಂಥ ಚಾನ್ಸು ಇನ್ಕ್ರೀಸ್ ಆಗುತ್ತೆ. ಈ 2 ಮೆಥಡ್ ತುಂಬಾನೇ ಎಫೆಕ್ಟಿವ್ ಇದೆ. ನೀವು ಟ್ರೈ ಮಾಡಿದಾಗಲೇ ಗೊತ್ತಾಗೋದು. ಇದೇ ರೀತಿ ಕಂಟೆಂಟ್ ಬೇಕು ಅಂದರೆ ಫಾಲೋ ಮಾಡಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ.